ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ. ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ 2021ರಲ್ಲಿ ಒಂದೂ ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದ್ರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡ ಹೆಣ್ಣಿಗಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ? ಕಾದ್ ನೋಡೋಣ. ಇನ್ನ ಅಸ್ಸಾಂ ವಿಚಾರಕ್ಕೆ ಬಂದ್ರೆ ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ. ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ 2021ರಲ್ಲಿ ಒಂದೂ ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದ್ರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡ ಹೆಣ್ಣಿಗಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ? ಕಾದ್ ನೋಡೋಣ. ಇನ್ನ ಅಸ್ಸಾಂ ವಿಚಾರಕ್ಕೆ ಬಂದ್ರೆ ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ. ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ 2021ರಲ್ಲಿ ಒಂದೂ ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದ್ರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡ ಹೆಣ್ಣಿಗಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ? ಕಾದ್ ನೋಡೋಣ. ಇನ್ನ ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ. ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು.
ತಮಿಳುನಾಡಿನಲ್ಲಿ 2021ರಲ್ಲಿ ಒಂದೂ ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡಾಯಿಗಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ? ಕಾದ್ ನೋಡೋಣ. ಇನ್ನ ಅಸ್ಸಾಂ ವಿಚಾರಕ್ಕೆ ಬಂದ್ರೆ ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ. ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ 2021ರಲ್ಲಿ ಒಂದೂ ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡಾಯಿಗಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ? ಕಾದ್ ನೋಡೋಣ. ಇನ್ನ ಅಸ್ಸಾಂ ವಿಚಾರಕ್ಕೆ ಬಂದ್ರೆ ನಾಡು ತಮಿಳುನಾಡಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ತಮಿಳುನಾಡು ಕೈವಶಕ್ಕೆ ಈಗಾಗಲೇ ಪ್ರಧಾನಿ ಮೋದಿ ಅವರು ರಣತಂತ್ರವನ್ನ ಹೆಣೆದಾಗಿದೆ. ರೀಸೆಂಟ್ಲಿ ತಮಿಳುನಾಡಿಗೆ ಭೇಟಿ ಕೊಟ್ಟರು. ತಮಿಳುನಾಡಿನಲ್ಲಿ 2021ರಲ್ಲಿ ಒಂದೂ ಸ್ಥಾನಗಳನ್ನ ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನಗಳನ್ನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನ ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲೈನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ ವೋಟ್ ಶೇರಿಂಗ್. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು ಮತ್ತು ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬಿಜೆಪಿಯನ್ನ ಶತಾಯಗತಾಯ ತಮಿಳುನಾಡಿನಲ್ಲಿ ತರಬೇಕು ಅಥವಾ ಬೇರೂರುವಂತೆ ಮಾಡಬೇಕು ಅಂತ ಅಣ್ಣಾಮಲೈ ಅವರನ್ನ ಕರ್ಕೊಂಡು ಬಂದರು. ಇದರ ಮಧ್ಯೆ ಈ ಬಾರಿ ನಟ ವಿಜಯ್ ಮತ ವಿಭಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಗಂಡಾಯಿಗಳಿಗೂ ಫ್ರೀ ಬಸ್ ಆಫರ್ ಅನ್ನ ಮಾಡಿದ್ದಾರೆ ಮೋದಿ ಪಡೆ. ನಾನಾ ರೀತಿಯ ಹೊಸ ಯೋಜನೆಗಳು. ತಮಿಳುನಾಡಿನ ಜನ ಈ ಸಾರಿ ಸ್ಟಾಲಿನ್ಗೆ ಟಾಟಾ ಮಾಡಿ ಈ ಕಡೆ ಎನ್ಡಿಎ ಪಡೆಗೆ ಜೈ ಅಂತಾರ? ಕಾದ್ ನೋಡೋಣ. ಇನ್ನ ಅಸ್ಸಾಂ ವಿಚಾರಕ್ಕೆ ಬಂದ್ರೆ